ಫ್ರೆಂಡ್ಸ್, ನೀವು ಹೆಂಗಿದ್ರಪ್ಪ? ಎಲ್ಲ ಚಲೋ ಇದ್ದಿರಬೇಕು. ನಮ್ಮ ದೋಸ್ತರು, ನಮ್ಮ ಆರ್ಮಿ ಲವರ್ಸ್ ಬಾಯ್ಗಳು. ನಿನ್ನೆ ಹೇಳಿದೆ ನಾನು, ಇವತ್ತು ರ್ಯಾಲಿ ಬಿಡ್ತಾರೆ. ರ್ಯಾಲಿ ಬಗ್ಗೆ ಏನೇ ಡೀಟೇಲ್ಸ್ ಬಿಡ್ತಾರೆ ಅಂದು ಭರ್ತಿ ಬಗ್ಗೆ. ನೀವು ಭರ್ತಿ 2025 25-26 ಅದಕ್ಕೆ ಈಗ ಬಿಟ್ಟಿದ್ದಾರೆ. ಮಾರ್ಚ್ 12ರಿಂದ ಚಾಲೂ ಆಗ್ತೈತಿ. ಈಗ ಏಪ್ರಿಲ್ ನೋಡ್ಬೇಕಾಗ್ತದ್ದು ಎಷ್ಟು ತನಕ ಐತಿ ಅಂದು. PDF ಅದು ಓಪನ್ ಮಾಡಿ ನೋಡಾಮಿ, ಏನೇನೋ ಡೀಟೇಲ್ಸ್ ಎಲ್ಲ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾನೆ. ಫಾರ್ಮ್ ಹೆಂಗೆ ತುಂಬೋದು, ಹೆಂಗಿಲ್ಲ, ಏಜ್ ಲಿಮಿಟ್ ಎಷ್ಟದ, ಹೈಟ್ ಎಷ್ಟು ಬೇಕು, ವೇಟ್ ಎಷ್ಟು ಬೇಕು ಎಲ್ಲ ಹೇಳ್ತದೆ. ಓಪನ್ ಮಾಡಮಿ PDF ಅದು. ನೋಡ್ರಿ, ಆರ್ಮಿ ರಿಕ್ರೂಟ್ಮೆಂಟ್ ಆಫೀಸ್ ಬೆಳಗಾವಿ. ಇದಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಚಾಲೂ ಆಗ್ಯದ 12 ಮಾರ್ಚ್. 12 ಮಾರ್ಚಿಂದ 2025 ಟು 10 ಏಪ್ರಿಲ್ ತನಕ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಗ್ನಿವೀರ್ ರ್ಯಾಲಿದು ಇದು ಕೇಜ್ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನೋಡೋಣ. ಅಗ್ನಿವೀರ್ ಜನರಲ್ ಡ್ಯೂಟಿ ಕ್ಲಾಸ್ 10. ನೀವು ಕ್ಲಾಸ್ 10 ಕಂಪ್ಲೀಟ್ ಮಾಡಿರಿ ಅಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅದ್ರಾಗ ಪರ್ಸೆಂಟೇಜ್ ನೀವು 45 ಮಾರ್ಕಸ್ ಮಿನಿಮಮ್ ಬೇಕು, ಮತ್ತು ಎಲ್ಲ ಸಬ್ಜೆಕ್ಟ್ದಾಗ 35% ಇರಬೇಕು. ಆವಾಗ ನೀವು ಅಪ್ಲಿಕೇಶನ್ ಹಾಕೋಕೆ ಅವೈಲೇಬಲ್ ಇರ್ತೀರಿ. ಅದರಂತೆ ಅಗ್ನಿವೀರ್ ಟೆಕ್ನಿಕಲ್ ಅದು ಭೀ ಹಂಗೆ ಐತಿ. 10+2 ಎಜುಕೇಷನ್ ಇರಬೇಕು. ಇದ್ರಾಗ ಭೀ 50 ಮಾರ್ಕಸ್ ನೀವು ತೊಗೊಂಡಿರಬೇಕು. ಪರ್ಸೆಂಟೇಜ್ 40 ಎಲ್ಲ ಸಬ್ಜೆಕ್ಟ್ದಾಗ ಹೈ ಇರಬೇಕು. ಇದಕ್ಕೆ ಏಜ್ ಅದ 17 ಹಿಡಿದು 21 ಏಜ್ ತನಕ. ಇದ್ರೊಳಗೆ ನೀವು ಇದ್ರೂ ನೀವು ಹಾಕ್ಬೋದು. ಇದ್ರ ಏಜ್ ಅಂದ್ರೆ ಹೇಳಿ ಈಗಿನ ಡೇಟ್ ಆಫ್ ಬರ್ತಾ. ಅದರಂತೆ ನೀವು NCC ಅದು ನೀವು ಕಂಪ್ಲೀಟ್ ಮಾಡಿರಂದ್ರೆ NCC ಸರ್ಟಿಫಿಕೇಟ್ ಅದು NCC ಸರ್ಟಿಫಿಕೇಟ್ ಇದ್ರೆ 5 ಮಾರ್ಕ್ಸ ಜನರಲ್ ಡ್ಯೂಟಿಗೆ. ಟೆಕ್ನಿಕಲ್ಗೆ ಕ್ಲರ್ಕ್ 5 ಮಾರ್ಕ್ಸ, ಮತ್ತು ಟೆಕ್ನಿಕಲ್ಗೆ 5 ಮಾರ್ಕ್ಸ, ಟ್ರೇಡ್ಮ್ಯಾನ್ಗೆ 5 ಮಾರ್ಕ್ಸ. NCC B ಸರ್ಟಿಫಿಕೇಟ್ ಇದ್ರೆ 10 ಮಾರ್ಕ್ಸ್, GDಗೆ 10 ಮಾರ್ಕ್ಸ್, ಕ್ಲರ್ಕ್ 10 ಮಾರ್ಕ್ಸ್, ಟೆಕ್ನಿಕಲ್ 10 ಮಾರ್ಕ್ಸ್, ಟ್ರೇಡ್ಮ್ಯಾನ್. ಮತ್ತು NCC C ಸರ್ಟಿಫಿಕೇಟ್ ಇದ್ರೆ 20 ಮಾರ್ಕ್ಸ್ ಇರುವ. 20 ಮಾರ್ಕ್ಸ್ ಜನರಲ್ ಡ್ಯೂಟಿ 20 ಮಾರ್ಕ್ಸ್ ಅವ. 15 ಮಾರ್ಕ್ಸ್ ಕ್ಲರ್ಕ್ ಅವ, 15 ಮಾರ್ಕ್ಸ್ ಟೆಕ್ನಿಕಲ್ಗೆ ಅವ, 15 ಮಾರ್ಕ್ಸ್ ಟ್ರೇಡ್ಮ್ಯಾನ್ ಅವ. ಟೋಟಲಿ ನೀವು NCC ಸರ್ಟಿಫಿಕೇಟ್ ಇದ್ರೆ ಮತ್ತು ಪರೇಡ್ದಾಗದು ಪಬ್ಲಿಕ್ ಡೇದಾಗದು ರಿಪಬ್ಲಿಕ್ ಡೇದಾಗದು ನೀವು ಪಾರ್ಟಿಸಿಪೇಟ್ ಮಾಡಿರಂದ್ರೆ, ಪರೇಡದು ಮಾಡಿರಂದ್ರೆ ನಿಮ್ಮದು 25 ಮಾರ್ಕಸ್ ನಿಮ್ಗೆ ಕೊಡ್ತಾರೆ. 25 ಮಾರ್ಕ್ಸ್ ಜನರಲ್ ಡ್ಯೂಟಿದಾಗ ಅಡ್ವಾಂಟೇಜ್ ಐತಿ. ನೀವು ಇಂಥ ಚಾನ್ಸ್ ಕಳ್ಕೊಬೇಡ್ರಿ NCC ಬಾಯ್ಸ್ಗಳೇ. ನಾ ಏನು NCC ಮಾಡಿದ್ದಿಲ್ಲ, ನಾನು ಅಂದ್ರೆ ಭೀ ಸೆಲೆಕ್ಟ್ ಆದಂಗೆ. ಮತ್ತು ಬೋನಸ್ ಅದು ನೀವು ನೀವು ಎಜುಕೇಷನ್ ಯಾವ್ಯಾವ ಕಂಪ್ಲೀಟ್ ಮಾಡಿರಿ ಅದ್ರ ಬಗ್ಗೆ ನಿಮ್ಗೆ ಒಂದು ಥೋಡೆ ಈ ಸಾರಿ ಚೇಂಜಸ್ ಆಗ್ಯಾವ. ಬೋನಸ್ ಅದು ಸಿಗ್ತಾವೆ. ನೀವು 10+2 ಇಯರ್ ಕ್ರಾಸ್ ITI ಮಾಡ್ರು ನೀವು 20 ಮಾರ್ಕ್ಸ್ ಸಿಗ್ತಾವೆ ನಿಮ್ಗೆ. 20 ಮಾರ್ಕ್ಸ್. ಮತ್ತು 10+2 2 ಇಯರ್ 3 ಇಯರ್ ಡಿಪ್ಲೊಮಾ ಮಾಡ್ರು 30 ಮಾರ್ಕ್ಸ್ ಸಿಗ್ತಾವೆ ನಿಮ್ಗೆ. ಮತ್ತು 10+1 ಇಯರ್ ಕ್ರಾಸ್ ITI ಮಾಡ್ರು ನೀವು 30 ಮಾರ್ಕ್ಸ್ ಸಿಗ್ತಾವೆ ಅದಕ್ಕೆ ಭೀ. 10+2 ಇಯರ್ ಕ್ರಾಸ್ ITI ಮಾಡ್ರು 40 ಮಾರ್ಕ್ಸ್ ಸಿಗ್ತಾವೆ ನಿಮ್ಗೆ. 12+2 ಡಿಪ್ಲೊಮಾ ಹೋಲ್ಡರ್ ಇದ್ದರು ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗ್ತಾವೆ ಗೊತ್ತಾ? 50 ಮಾರ್ಕ್ಸ್ ಸಿಗ್ತಾವೆ. 50. ಈ ಸಾರಿ ಭಾಳ ಅಂದ್ರೆ ಭಾಳ ಅಡ್ವಾಂಟೇಜ್ ಅದ ನಿಮ್ಗೆ. ಅಪ್ಲಿಕೇಶನ್ ಹಾಕಗಳಿಯೋದು ನೀವು ಎಲ್ಲ ಇದ್ರ ಮಾಡ್ಬೋದು. ನಿಮ್ಗೆ ಭಾರಿ ಇಂಪಾರ್ಟೆಂಟ್ ಆಗ್ತದೆ. ಮತ್ತೇನಪ್ಪ ಅಂದ್ರೆ ಇದ್ರಾಗ ಈ ಸರಿ ಭಾಳ ಫಿಸಿಕಲ್ ಅಂದ್ರೆ ಭಾಳ ಸೌಲಭ್ಯ ಮಾಡ್ರ. ಯಾಕೆ ಗೊತ್ತಾ? ಪೈಲೆ ಅಂದ್ರೆ ಹೆಂಗೆ ನಡೀತಿತ್ತು, ಫಸ್ಟ್ ಗ್ರೂಪ ಸೆಕೆಂಡ್ ಗ್ರೂಪ್ ನಡೀತಿತ್ತು. ಈಗ ಥರ್ಡ್ ಫೋರ್ತಕ್ಕೆ ಟೈಮಿಂಗ್ ನಿಂಗೆ ಟೈಮಿಂಗ್ ಹೇಳ್ತಾನೆ. ಈಗ 4th ಕೆಟ್ಟದ ಅಂದು 1.6 ಕಿಲೋಮೀಟರ್ ಅಂದ್ರೆ 4 ರೌಂಡ್ ಇರ್ತೀವಿ. 400 ಹಿಂಗೆ ಹೇಳ್ತೀನಿ. ಎಲ್ಲ ಮಾರ್ಕಸ್ ಪುಲಪ್ ಸೆಟ್ಟು ಮತ್ತು ಹೈಟ್ ತೊಗೋತಾರೆ ಎಲ್ಲ ಹೇಳ್ತೀನಿ ಅಂದರು. ಫಸ್ಟ್ ಗ್ರೂಪ ಅಪ್ ಟು 5 ಮಿನಿಟ್ 30 ಸೆಕೆಂಡ್ ಬಂದ್ರೆ ನಿಂಗೆ 60 ಮಾರ್ಕ್ಸ್ ಸಿಗ್ತಾವೆ. ಮತ್ತು ನೀವು ಪುಲಪ್ಸ್ 10 ನೋಡಿದಂದ್ರೆ 40 ಮಾರ್ಕ್ಸ್. ಸೆಕೆಂಡ್ ಗ್ರೂಪ 5 ಮಿನಿಟ್ 31 ಸೆಕೆಂಡ್ ಟು 5 ಮಿನಿಟ್ 45 ಸೆಕೆಂಡ್ ಒಳಗೆ ಬಂದ 48 ಮಾರ್ಕ್ಸ್. ಮತ್ತು ಪುಲಪ್ಸ್ 9 ಹೊಡಿಬೇಕು, 33 ಮಾರ್ಕ್ಸ್ ಸಿಗ್ತಾವೆ ಟೋಟಲಿ. ಥರ್ಡ್ ಗ್ರೂಪ್ 5 ಮಿನಿಟ್ 46 ಸೆಕೆಂಡ್ ಟು 6 ಮಿನಿಟ್ ಒಳಗೆ ಬಂದೆ ಅಂದ್ರೆ ನಿಂಗೆ 36 ಮಾರ್ಕ್ಸ್ ಸಿಗ್ತಾವೆ. 36 ಮಾರ್ಕ್ಸ್.
ನೀವು ಪುಲಪ್ಸ್ ಹೊಡೆದ್ರೆ 27 ಮಾರ್ಕ್ಸ್. ಅದು ಗ್ರೂಪ್ 4 6 ಮಿನಿಟ್ 1 ಸೆಕೆಂಡ್ ಟು 6 ಮಿನಿಟ್ 15 ಸೆಕೆಂಡ್ ಒಳಗೆ ಬಂದ 27 ಮಾರ್ಕ್ಸ್. 7 ಇಲ್ಲ 6 ಇದು ಹೊಡೆದ 7 ಹೊಡೆದ ಪುಲಪ್ಸ್ ಹೊಡೆದ 21 ಮಾರ್ಕ್ಸ್. 6 ಪುಲಪ್ಸ್ ಹೊಡೆದ 16 ಮಾರ್ಕ್ಸ್. ಈ ಸರಿ ಭಾಳ ಸೌಲಭ್ಯ ಅಂದ್ರೆ ಭಾಳ ಸೌಲಭ್ಯ. ರನ್ನಿಂಗ್ ಅದು ಯಾರು ಭೀ ಹೊಡ್ಬೋದು, ಯಾರು ಭೀ ಹೊಡಿಬೋದು, ಆರಾಮ್ಸೆ ಹೊಡಿಬೋದು, ಏನೂ ಟೆನ್ಷನ್ ಇಲ್ಲ. ಒಟ್ಟ ಭಾರಿ ಸೌಲಭ್ಯ ಮಾಡ್ರಿ ಈ ಸರಿ. ಅಗ್ನಿವೀರ್ ಅಂದ್ರೆ ಬೆಸ್ಟ್ ಆಪ್ಷನ್. ಮತ್ತಪ್ಪ ಅಂದ್ರೆ ಏಜ್ ಲಿಮಿಟ್ ಹೇಳಿ, ಕ್ಯಾಟಗರಿ, ಏಜ, ಡೇಟ್ ಆಫ್ ಬರ್ತ, ಹೈಟ, ವೇಟ, ಚೆಸ್ಟ್ ಎಲ್ಲ ಹೇಳ್ತೀನಿ ನಿಮಗೀಗ. ಅಗ್ನಿವೀರ್ ಜನರಲ್ ಡ್ಯೂಟಿಗೆ 17 ಹಿಡಿದು 21 ಏಜ್ ತನಕ ನಿಮ್ಮದು ಏಜ್ ಇರಬೇಕು. 1 ಅಕ್ಟೋಬರ್ ಹಿಡಿದು 2004ರಿಂದ 1 ಏಪ್ರಿಲ್ 2008 ಒಳಗಿದ್ರಂದ್ರೆ ನೀವು ಇದು ಜನರಲ್ ಡ್ಯೂಟಿಗೆ ನೀವು ಹಾಕ್ಬೋದು. ಇದಕ್ಕೆ ಹೈಟ್ 166 ಈ ಸರಿ ಭಾಳ ಕಮ್ಮಿ ಕೇಳ್ಯಾರ. ಪೈಲೆ ಎಲ್ಲ 170 ಇತ್ತು ನಮ್ದು ಈಗ 170. ನಾನು ಫಸ್ಟ್ ಎಕ್ಸಾಮ್ ಬರ್ದೆ ಫಸ್ಟ್ ಭಾಳ 170 ಕೇಳ್ತಾರೆ ಹರ್ ಬಾರ್. ಈ ಸರಿ 166 ಕೇಳ್ಯಾರ. ಮತ್ತು ಚೆಸ್ಟ್ ಅಂದ್ರೆ ನಾರ್ಮಲಿ 77 ಇರಬೇಕು. 5 ಸೆಂಟಿಮೀಟರ್ ರೇಜ್ ಮಾಡಬೇಕು. ಮತ್ತು ಅದರಂತೆ ಅಗ್ನಿವೀರ್ ಟೆಕ್ನಿಕಲ್ ಇದು ಭೀ ಏಜ್ ಹಂಗೆ ಸೇಮೇ ಐತಿ. 17 21. ಮತ್ತು ಡೇಟ್ ಅಂದ್ರೆ 1 ಅಕ್ಟೋಬರ್ ಹಿಡಿದು 2004 ಹಿಡಿದು 1 ಏಪ್ರಿಲ್ 2008 ತಕ್ಕ ಅದ. ಅಟ್ಟೆ ಹೈಟ್ದಾಗ ಅಟ್ಟೆ ಫರಕದ 165 ಹೈಟ್ ಬೇಕಿದ್ದು. ಮತ್ತು ತರ್ಡ್ ಒನ್ ಅಂದ್ರೆ ಅಗ್ನಿವೀರ್ ಟ್ರೇಡ್ಮ್ಯಾನ್ 10+ ಇರಬೇಕು. 17 21 ಇದು ಭೀ ಸೇಮ್. 1 ಅಕ್ಟೋಬರ್ 2004 ಹಿಡಿದು 1 ಏಪ್ರಿಲ್ 2008 ತಕ್ಕ. ಇದ್ರದಾಗ ಹೈಟ್ ಅಂದ್ರೆ 166. ಅಗ್ನಿವೀರ್ ಟ್ರೇಡ್ಮ್ಯಾನ್ ಇದು 8 ಪಾಸ್ ಇರಬೇಕು. ಇದು ಭೀ ಹೈಟ್ ಅಟ್ಟ್ಯದ, ಡೇಟ್ ಆಫ್ ಬರ್ತ್ ಅಟ್ಟ್ಯದ. ಹೈಟ್ ಅಂದ್ರೆ 166. ಅಗ್ನಿವೀರ್ ಟೆಕ್ನಿಕಲ್ ಆ್ಯಂಡ್ ಕ್ಲರ್ಕ್ 17 ಇದು ಭೀ ಡೇಟ್ ಆಫ್ ಬರ್ತ್ ಸೇಮ್ ಅದ. ಹೈಟ್ ಭಾಳ ಕಮ್ಮಿ ಅದ ಇದ್ರಾಗ. ಟೆಕ್ನಿಕಲ್ ಮತ್ತು ಕ್ಲರ್ಕ್ದ ಹೈಟ್ ಭಾಳ ಅಂದ್ರೆ ಭಾಳ ಕಮ್ಮಿ, 162 ನಾರ್ಮಲಿ. ಚೆಸ್ಟ್ ಅದು ಎಲ್ಲ ನಾರ್ಮಲಿ ಇದೆ. ಆಯ್ತಪ್ಪ ನೋಡ್ರಿ. ಮತ್ತಿದು ಹೈಟ್ ಆ್ಯಂಡ್ ವೇಟ್ ಕ್ಯಾಟಗರಿ ಅದ. ಇದ್ರದ್ದು ನಿಮ್ದು ಎಟ್ಟದ ಹೈಟ್ ಅದರಂತೆ ಮಿನಿಮಮ್ ವೇಟ್ ಇರಬೇಕು. ಮತ್ತು ಏಜ್ ಲಿಮಿಟ್ ಅಂತೆ ಮ್ಯಾಕ್ಸಿಮಮ್ ಭೀ ಅದ. ಇಲ್ಲಿ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ಅದು ಹೊಡೆದು ನೀವು ನೋಡ್ಬೋದು ಯಾವ ರೀತಿ ಅದ ಅನ್ನೋದು. ನಿಮ್ದು ಹೈಟ್ ಅದ ಆದರೆ ನಾರ್ಮಲಿ 172 ಅದ. 53 ಮಿನಿಮಮ್ ಅದ. 173 50 ಮಿನಿಮಮ್ 65 20 ಇರ್ತಕ್ಕದ. ನನ್ನ ನಾರ್ಮಲಿ ನಂದು 57 ಇಲ್ಲಾಂದ್ರೆ 50. ನಂದು ಹೆಚ್ಚಿದೆ, 1-2 ಮಾರ್ಕ್ದು ನಡೀತದೆ. ಮತ್ತಪ್ಪ ಅಂದರೆ ಏನಿದ ಆಯಿತು. ಅಪ್ಲಿಕೇಶನ್ ಹಾಕ್ರಿ. ಬೆಸ್ಟ್ ಅಪರ್ಚುನಿಟಿ ಅದ ನಿಮ್ಗೆ ಜಾಯ್ನಿಂಗ್ ಆಗೋದು ಇಂಡಿಯಾದಾಗ ಭೀ. ಸರಿ ರ್ಯಾಲಿ ರನ್ನಿಂಗ್ ಅದು ಫಿಸಿಕಲ್ ಅದು ಭಾಳ ಸುಲಭ ಮಾಡ್ರ. 4 ಪೈಲೆ ಫಸ್ಟ್ ಸೆಕೆಂಡ್ ಗ್ರೂಪ್ ಇತ್ತು, 3rd 4th 4 ಭೀ ತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ನೀವು ಇವತ್ತಿನ ಹಿಡಿದ ಸ್ಟಾರ್ಟ 12 ಏಪ್ರಿಲ್ ಇಲ್ಲ 12 ಮಾರ್ಚ್ ಹಿಡಿದು ಸ್ಟಾರ್ಟಿಂಗ್ ಅದ. 12 ಮಾರ್ಚಿಂದ 12 ಮಾರ್ಚ್ ಹಿಡಿದು 10 ಏಪ್ರಿಲ್ ತಗ ನೀವು ಲಾಸ್ಟ್ ಡೇಟ್. 10 ಏಪ್ರಿಲ್ ಇನ್ನೂ ಭೀ ಮತ್ತು ಪೋಸ್ಟ್ಪೋನ್ ಆಗ್ಬೋದು ಡೇಟ್. ಅದು ನೀವು ಅದ್ರೊಳಗೆ ಹಾಕಿದ್ರಿ ಅಂದ್ರೆ ನಿಮ್ದು ಎಲ್ಲ ಡಾಕ್ಯುಮೆಂಟ್ಸು ಕ್ಲಿಯರ್ ಮಾಡ್ಕೊಂಡು ಹಾಕ್ಬೋದು. ಆನ್ಲೈನ್ ದುಕಾನ್ದಾಗ ನಿಮ್ಮ ಸಮೀಪವಾದ ಆನ್ಲೈನ್ ದುಕಾನ್ದಾಗ ಹೋಗಿ ನೀವು ಹಾಕ್ಬೋದು. ನಿಮ್ಗೆ ಹಾಕ್ಕೊಡ್ತಾರೆ ಅವರು, ನಿಮ್ಗೆ ಹಾಕಿರ್ತಾರೆ ಅವ್ರು. ಪೈಲೆ ಎಲ್ಲ ಡಾಕ್ಯುಮೆಂಟ್ಸ್ ಅದು ಕೇಳಿ ಹೋಗಿ. ಇಲ್ಲರ ನಾ ಮತ್ತೊಂದು ವೀಡಿಯೋದಾಗ ನಿಮ್ಗೆ ಹೇಳ್ತಾ. ಜೈ ಹಿಂದ್ ಫ್ರೆಂಡ್ಸ್.